ಎಸ್, ನಾಳೆ ಸಾರಿಗೆ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮೆಜೆಸ್ಟಿಕ್ನ ಸಂಪೂರ್ಣ ಬಸ್ಗಳ ಮುಂಭಾಗದಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿರುವಂತದ್ದು. ಅದರ ಜೊತೆಗೆ ಏನಾದ್ರೂ ನಾಳೆ ಮುಷ್ಕರ ಮುಂದಾದ್ರೆ ಜನರಿಗೆ ಓಡಾಟಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಎಸ್, ನನ್ನ ಜೊತೆಗೆ ನಾನು ಬಸ್ಸಲ್ಲೇ ಇದ್ದೀನಿ. ಸಾರಿಗೆ ಅಧಿಕಾರಿಗಳನ್ನ ಮಾತಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತೀನಿ. ನನ್ನ ಜೊತೆಗೆ ಕಂಡಕ್ಟರ್ ಇದ್ದಾರೆ. ಸರ್, ಈಗ ನಾಳೆ ಮುಷ್ಕರಕ್ಕೆ ತಾವೆಲ್ಲ ಮುಂದಾಗಿದ್ದೀರಾ, ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೀರಾ, ಏನ್ ಹೇಳ್ತೀರಾ ಸರ್? ಯಾವ ರೀತಿಯಾಗಿ ಮುಂದಾಗ್ತೀರಾ ಅಂತ? ಯಾವ ರೀತಿ ಅಂದರೆ ಮೇಡಮ್ ಅವರೇ, ನಮ್ಮವರು ಇದ್ದಾರೆ, ನಮ್ಮಲ್ಲಿ ದೊಡ್ಡವರು ಇದ್ದಾರೆ. ಅವ್ರು ಯಾವ ರೀತಿ ಇದು ತಗೋತಾರೆ ಅವ್ರಿಗೆ ನೋಡಬೇಕು, ಯಾವ ಥರ ಕರ್ತವ್ಯ ತಗೋತಾರೆ ಅವ್ರಿಗೆ ನೋಡ್ಕೋಬೇಕು. ಅವ್ರಿಗೆ ಹಂಗೆ ಹೇಳ್ತಾರೆ. ನಮಗಿನ್ನೂ ಯಾವ ಥರನೂ ಎಂಥದ್ದಂತೂ ಏನೂ ತಿಳಿಸಿಲ್ಲ. ಬೆಳಿಗ್ಗೆನೂ ಎಂಥದ್ದು ಏನೂ ಹೇಳಿಲ್ಲ. ಆದರೆ ನಿನ್ನೆ ಟಿ ವಿ ನ್ಯೂಸಲ್ಲಿ ಬಂದಿತ್ತು, ಅದನ್ನಷ್ಟೇ ತಿಳ್ಕೊಂಡಿದ್ದೀವಿ. ಇನ್ಮೇಲೆ ಡ್ಯೂಟಿ ಇಳಿದಿಂದ ಏನು ಗೊತ್ತಾಗತ್ತೆ ಗೊತ್ತಿಲ್ಲ. ಸರ್, ಈಗ ನಿಮ್ಗೇನಾದ್ರೂ ಮಾಹಿತಿ ತಿಳಿಸಿದಾರ? ನೀವು ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದೀರಾ ಮುಷ್ಕರಕ್ಕೆ? ಇಲ್ಲ ಮೇಡಮ್, ಏನು ವಿಚಾರ ಗೊತ್ತಿಲ್ಲ ಮೇಡಮ್. ಏನು ಮಾಹಿತಿ ಕೊಟ್ಟಿಲ್ಲ ಮೇಡಮ್. ಈಗಾಗಲೇ ಸ್ಟಿಕ್ಕರ್ಗಳನ್ನ ಕೊಡ್ತಾ ಇದ್ದಾರೆ ಒಂದಷ್ಟು ಬಸ್ಗಳಿಗೆ. ನಿಮ್ಮ ಬಸ್ಗಳಿಗೂ ಏನಾದ್ರು ಕೊಟ್ಟಿದಾರ? ಇಲ್ಲ, ಕೊಟ್ಟಿಲ್ಲ ಮೇಡಮ್. ಹೌದು ಮೇಡಮ್. ಮುಷ್ಕರ ಇದೆ ಅನ್ನುವಂಥದ್ದಾದ್ರೂ ತಮಗೆ ಗೊತ್ತಾ? ನಾಳೆ ಹೇಳಿದ್ದಾರೆ ಮೇಡಮ್, ವಿಚಾರ ಸರಿಯಾಗಿ ಗೊತ್ತಿಲ್ಲ. ಸೊ ಒಂದಷ್ಟು ಜನರಿಗೆ ಮಾಹಿತಿ ಇದೆ, ಇನ್ನೊಂದಷ್ಟು ಜನರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಈ BMTC ಬಸ್ನ ಚಾಲಕರು ಜೊತೆಗೆ ಕಂಡಕ್ಟರ್ ಅವರು ಹೇಳಿರುವಂತ ಮಾತು. ನಾನು ಸಾರ್ವಜನಿಕರನ್ನ ಸಹ ಮಾತನಾಡಿಸುವಂತ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಾಳೆ ಬಸ್ ಇಲ್ಲ ಅಂತಂದ್ರೆ ಅವರಿಗೂ ಸಹ ತೊಂದರೆ ಆಗುವಂತದ್ದು. ಮೇಡಮ್, ಈಗ ನಾಳೆ ಬಸ್ ಇಲ್ಲ ಅಂತಂದ್ರೆ ಓಡಾಟ ತಾವು ಹೇಗ್ ಮಾಡ್ತೀರಾ? ಪರವಾಗಿಲ್ಲ ಮೇಡಮ್, ಅಡ್ಜಸ್ಟ್ ಮಾಡ್ಕೋತೀವಿ. ಒಂದಿನಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಬಸ್ ಇಲ್ಲ ಅಂತಂದ್ರೆ ಓಡಾಡೋದು ಹೇಗೆ? ತಾವೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತಾ? ಕರೆಕ್ಟ್ ಟೈಮ್ಗೆ ಹೋಗಕ್ ಆಗುತ್ತಾ? ಆಗಲ್ಲ. ಅದೇ ಬಸ್ ಇಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು ನಾವು? ಬಸ್ ಇದ್ರೆ ತಾನೇ ನಾವು ಹೋಗಕ್ಕೆ, ಹೆಂಗ್ ಹೋಗಕ್ಕಾಗುತ್ತೆ? ಸಂಪೂರ್ಣವಾಗಿ ಒಂದಷ್ಟು ಜನರು ಕೆಲ್ಸಕ್ಕೂ ಸಹ ಹೋಗುವಂತ ಇರ್ತಾರೆ, ಅವ್ರಿಗೂ ಸಹ ಸಮಸ್ಯೆ ಆಗುವಂತದ್ದು. ಮೇಡಮ್, ತಾವು ಸಹ ಕೆಲ್ಸಕ್ಕೆ ಹೋಗ್ತೀರಾ ಹೇಗೆ? ಇಲ್ಲ, ಹೌಸ್ ವೈಫ್. ಈಗ ಎಲ್ಲಾದ್ರೂ ಹೋಗೋದಿತ್ತು? ಹಬ್ಬಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಫ್ರೈಡೇ ಅಲ್ವಾ ಹಬ್ಬ, ನಾವು ಇವಾಗ ಎಲ್ಲ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಹೂ ರೇಟ್ ಜಾಸ್ತಿ ಇದೆ, ಹಣ್ಣು ರೇಟ್ ಎಲ್ಲ ವೆಜಿಟೇಬಲ್ಸು, ಅದಕ್ಕೆ ನಾವು ಇವಾಗಲೇ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಇಫ್ ನಾಳೆ ಏನಾದರೂ ಬಸ್ ಬಂದಿದ್ರೆ ನಿಮಗೆ ಓಡಾಟಕ್ಕೆ ಎಷ್ಟು ಕಷ್ಟ ಆಗುತ್ತೆ? ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ? ಹೌದು, ಮಕ್ಕಳಿಗೆ, ಕಾಲೇಜಸ್ ಹೋಗೋರಿಗೆ ಮತ್ತೆ ಇದು ಜಾಬ್ಗೆ ಹೋಗೋರಿಗೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲರೂ ಬಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾರು ಎಲ್ಲ ಫ್ರೀ ಇದೆ ಹೆಣ್ಮಕ್ಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್, ಮತ್ತು ಈಗ ನಾವು ನೋಡಿ ಬಸ್ಸಲ್ಲಿ ಹೋಗ್ತಾ ಇದೀವಿ ಈಗ ಮಾರ್ಕೆಟ್ಗೆ. ತುಂಬಾ ಕಷ್ಟ ಆಗುತ್ತೆ ಬಸ್. ಸೊ ಒಂದಷ್ಟು ಜನರಿಗೆ, ಅದರಲ್ಲೂ ಜೊತೆಗೆ ಮಕ್ಕಳಿಗೂ ಸಹ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ನಮ್ಮೊಟ್ಟಿಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂಥದ್ದು. ಏನಾಗುತ್ತೆ ಅನ್ನುವಂಥದ್ದನ್ನ ನಾಳೆ ಕಾದು ನೋಡ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.